ಇನ್ನು 4 ತಿಂಗಳಿಗೆ ಎಲೆಕ್ಷನ್. ಮೀಡಿಯಾ ಹೇಳ್ತಿದೆ ಈ ಸಾರಿ ಬೆಂಗಳೂರಲ್ಲಿ ಎಲೆಕ್ಷನ್ ನಡೆಸೋರು ರೌಡಿಗಳು ಅಂತ. ಏನ್ರಿ ನಿಮ್ಗೆಲ್ಲ ಶೇಮ್ ಅನ್ಸಲ್ವಾ? ನಾಯ್ಡು ಸರ್, ಏನೋ ಹೇಳಬೇಕು ಅಂತಿದ್ದೀರಿ? MLAಗಳು ರೌಡಿಗಳನ್ನ ಸ್ಟೇಷನ್ಗೂ ಕರ್ಸಕ್ ಬಿಡ್ತಿಲ್ಲ ಸರ್. ಯಾವಾಗ್ಲೂ ಇದನ್ನೇ ಹೇಳ್ತೀರಾ. ಕೂತ್ಕೊಳ್ಳಿ. ಧರ್ಮೇಶ್ ಸರ್. ಅಲ್ರಿ, ನಿಮ್ ಲಿಮಿಟ್ಸ್ ಅಲ್ಲಿ ರೌಡಿಗಳು ಓಪನ್ ಆಗಿ ಲೈವ್ ಬ್ಯಾಂಡ್ ನಡೆಸ್ತಾ ಇದಾರಂತಲ್ರಿ? ಸರ್, ಅದು ಆ ಲೈವ್ ಬ್ಯಾಂಡ್ಗಳಿಗೆ ಹೋಮ್ ಮಿನಿಸ್ಟರ್ ಮಗನೇ ಪಾರ್ಟ್ನರ್ ಸರ್. ಸರ್, ನಾನು ಈ ವಿಷಯನ ಆಗಲೇ ಜಾಯಿಂಟ್ ಕಮಿಷನರ್ ಸಾಹೇಬ್ರಿಗೆ ತಿಳಿಸಿದ್ದೀನಿ ಸರ್. ಸರ್, ವಿ ವಿಲ್ ಡಿಸ್ಕಸ್ ಇಟ್ ಲೇಟರ್ ಸರ್. ರೇ ರಾಮಲಿಂಗಯ್ಯ ಸ್ವಾಮಿ, ನಿಮ್ಮಲ್ಲೇ ಬಹಳಷ್ಟು ಜನ ರೌಡಿಗಳ ಜೊತೆ ಶಾಮೀಲಾಗಿ ದಂಧೆ ಮಾಡ್ತಿದ್ದೀರಿ. ಪೊಲೀಸ್ ಸ್ಟೇಷನ್ಗಳು ರಿಯಲ್ ಎಸ್ಟೇಟ್ ಆಫೀಸ್ಗಳಾಗಿವೆ ಅಂತ ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ. ಏನ್ ಹೇಳ್ತೀರಿ ಇದಕ್ಕೆ? ಸ್ವಾಮಿ, ಕೆಲವು ರೌಡಿಗಳು ಕರಪ್ಟ್ ಜರ್ನಲಿಸ್ಟ್ಗಳ ಜೊತೆ ಸೇರ್ಕೊಂಡು ನಮ್ಮನ್ನ ಡಿಮಾರಲೈಸ್ ಮಾಡೋದಕ್ಕೆ ಪ್ಲಾಂಟ್ ಮಾಡ್ತಿರೋ ಸುಳ್ಳುಗಳಿವು ಸ್ವಾಮಿ. ರೌಡಿಗಳು ಸಿಟಿನ ಇಷ್ಟೆಲ್ಲ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ ಏನ್ ಅರ್ಥ? ನಮ್ ಡಿಪಾರ್ಟ್ಮೆಂಟ್ ಯಾಕಿರ್ಬೇಕು? ಅದರ ಅವಶ್ಯಕತೆ ಏನಿದೆ? ಡಿಸ್ಗ್ರೇಸ್ಫುಲ್. ಒಂದ್ ಕೆಲಸ ಮಾಡಿ, ಬಡ್ಡಿಂಗ್ ರೌಡಿಗಳನ್ನೆಲ್ಲ 1 ವರ್ಷ ಗಡಿಪಾರ್ ಮಾಡಿ. ಹಾಗೂ ಅವ್ರು ಕಾಣಿಸಿದ್ರೆ ಆಮೇಲೆ ಒಂದಿಬ್ಬರನ್ನ ಮರ್ಸಿಲೆಸ್ ಆಗಿ ಬಂಪ್ ಮಾಡಿ. ನಾನ್ ಡಿಫೆಂಡ್ ಮಾಡ್ಕೋತೀನಿ. ನಾಳೆಯಿಂದ ನನ್ನ ಸಿಟಿನಲ್ಲಿ ರೌಡಿಗಳು ಅನ್ನೋ ಕ್ರಿಮಿಗಳಿರ್ಬೇಕು, ಇಲ್ಲ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋ ಪೊಲೀಸ್ ಆಫೀಸರ್ಗಳಿರ್ಬೇಕು. ಇಬ್ರು ಇರೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಈಗ ನಿಮ್ ಜವಾಬ್ದಾರಿ ತುಂಬಾ ದೊಡ್ಡದು ರೀ. ಆಂಟಿ ರೌಡಿ ಸ್ಕ್ವಾಡ್ ಚೀಫ್ ಮಿಸ್ಟರ್ ಶಾಂತಾರಾಮ್. ನೋಡೋ ಚಂದ್ರ, 1 ವರ್ಷ ನೀನು ಬೆಂಗಳೂರು ದಿಕ್ಕಿಗೆ ತಲೆ ಹಾಕಬಾರ್ದು. ಅಕಸ್ಮಾತ್ ನೀನೇನಾದ್ರೂ ನನ್ನ ಕಣ್ಣಿಗೆ ಬಿದ್ರೆ ಗೊತ್ತಾಯ್ತಲ್ಲ? ಇಲ್ಲ ಸರ್, ಬರಲ್ಲ ಸರ್. ಕರ್ಕೊಂಬ ಅವನ್ನ. ಆಯ್ತು ಸರ್. ಸಾವಿರ ಕರೆದವ್ರ ಬಾ. ಇಳಿಯ ಕೆಳಗೆ. ಏನ್ ಮುಖ ನೋಡ್ತೀಯ? ನೋಡಿ. ಬಡ್ಕೊಂಡೆ. ಎಷ್ಟು ಸಲ ನಿನಗೆ ಹೇಳಿದ್ದೀನಿ ಈ ಚಿಲ್ಲರೆ ಗಲಾಟೆಗಳು ಬೇಡ ಅಂತ. ಕೇಳ್ದ? ಸರ್, ಹೆಸರು ಬಾಲಕೃಷ್ಣ ಉರೋಫ್ ವಿನಾಯಕ ಬಾಲ. ಆಮೇಲೆ ಫೈಟರ್ ಬಾಲ. ಇನ್ನೊಂದು ಮೈಸೂರು ರೋಡ್ ಬಾಲ. ಎಲ್ರು ಕರೆಯೋದು ಸ್ಲಂ ಬಾಲ. ನಿನ್ನ ಎನ್ಕೌಂಟರ್ ಮಾಡ್ಬಿಡು ಅಂತ ಕಮಿಷನರ್ ಸಾಹೇಬ್ರು ಹೇಳಿದ್ರು. ಪಾಪ ಬಡವ ಬದುಕೊಳ್ಳಿ ಅಂತ ನಾನೇ ಅವ್ರನ್ನ ಒಪ್ಪಿಸ್ದೆ, ಬರೀ ಗಡಿಪಾರಿಗೆ. ಅರ್ಥ ಆಯ್ತಾ ಹೇಳಿದ್ದು? ಇನ್ನೊಂದು ವರ್ಷ ನೀನೇನಾದ್ರೂ ಸಿಟಿಲಿ ಕಾಣಿಸ್ಕೊಂಡ್ರೆ ಎಲ್ಲಿ ಹೋಗ್ತೀಯ? ಬಾಂಬೆಗೆ ಸರ್. ಬಾಂಬೆ? ರಜಾಕ್ ಹತ್ರ. ನೀನೆಲ್ಲೇ ಇರು, ನನ್ನ ಕಣ್ಣು ಮಾತ್ರ ನಿನ್ನ ಹಿಂದೆನೇ ಇರುತ್ತೆ. ಗೊತ್ತಾಯ್ತಾ? ನಡಿ. ನಡಿಯೋ. ಅರೆ, ಏನ್ ಮುಖ ನೋಡ್ತೀಯ ಸರ್? ಬಿಡವನ್ನ. ಸರಿ ಸರ್. ಬಾ, ಮೂತಿಗೆಲ್ಲ ಮಚ್ಕೊಂಡಿದ್ಯಾ? ಇಲ್ಲ ನೋಡು, ನಿಂಗೆ ಏನ್ ತಂದಿದ್ದೀನಿ ನೋಡು. ನಂಗ ಅವ ಅಡೆ ನೀನು
ಏಯ್ ಥು ಲೋಪರ ನನ್ನ ಮಕ್ಕಳ ಹಾಕೋ ಸೌಂಡ್ ಲೇ. ಏ ಬೇಡ ಪದ್ಮಕ್ಕ ಯಾವ ಪದ್ಮಕ್ಕ? ಏ ಪದ್ಮಕ್ಕ ನಾನು ಹೇಳ್ತೀನಿ ಹಾಕಲೇ. ಇರ್ಲಿ ಈ ಕಡೆ ನೋಡು. ಎಲ್ಲಿ? ಇಲ್ಲಿ ಅಯ್ಯೋ ಹೋಗ್ಲಿ ಏನ ಬೇವರ್ಸಿ ಎಲ್ಲಾರ್ನು ಗುಡ್ಡ ಹಾಕೊಂಡ್ ಕುಣಿಯಕ್ ಒಂದ್ ಒಳ್ಳೆ ಜಾಗ ಆಗೋಯ್ತಲ್ಲ ನಿಂಗೆ. ಆಫೀಸ್ ಅಂತ ಆಫೀಸು, ಕೇಬಲ್ ಆಫೀಸು, ನಾ ಕಂಡರ ಆಫೀಸ ನಿಂದು. ಇಲ್ಲ ಕಣವ, ಮಕ್ಕಳಿಗೆ ಸ್ಕೂಲ್ ಡೇ ಅಂದ್ರು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ. ಕುಲಿಗೆಟ್ ನನ್ನ ಮಗನೇ ಉದರ ಐತೆ ನೀನು. ಕೆಳಕ್ಕೆ ತಗೋರ್ಗು ಹೊಡೆದ್ರೆ ಮಣಿ ಆಟೋ ಆಯ್ತು, ಹೋಗೋ ಎಲ್ಲ ಕೊಡ್ತೀರಪ್ಪ ಗ್ರಾಚಾರ. ಲೈನ್ ಮೇಲೆ ಹೋಗೋದು ಏನಾಗೈತೆ ನಿನ್ಗೆ? ರಾತ್ರಿ ಎಲ್ಲ ಇಲ್ಲಿ ಕುತ್ಕೊಳ್ಳೋದು, ಯಾರ ಜೊತೆ ಜಗಳ ಆಡೋದು ಅಂತ. ರಾತ್ರಿಗೆ ಏನ್ ಕಾದಾಯ್ತು ಕಬ್ಬಾಳವ? ಏನದು? ಅಯ್ಯೋ ಟಾಟಾ ಕಣವ. ಬಾರವ ಬಾರ. ಅವ್ರ ಕೈ ಕೊರೆ ನಗರ ಕೊಡಿಯ ಅವಂಗ ಆಪತ್ ಬಂದ್ ಚಾಪೆ ಸುತ್ಕೊಂಡು ಹೋಗ. ಹೆಂಗ್ ಹೊಡ್ದವ್ರು ನೋಡು, ಬಾ ಸುಣ್ಣೆ ಬರಂಗ. ಸರಿ ಇಲ್ಲ. क्या हुआ? ಏನಿಲ್ಲ ಏನಿಲ್ಲ. ಈ ಬಾರಿ ಎಲೆಕ್ಷನ್ ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ. ಹೋದ್ಸಲ ಎಲೆಕ್ಷನ್ ಟೈಮಲ್ಲಿ 500 ಇದ್ದ ಕಡೆ ಎಲ್ಲ 10,000 ಆಗಿದೆ ಸ್ಕ್ವೇರ್ ಫೀಟ್ಗೆ. ಯಾಕಾದ್ರೂ ಬಂತೋ ಈ ಹಾಳ್ ಎಲೆಕ್ಷನ್. ಈ ಸಲ 10 ಆದ್ರೂ ಸಾಲೋದಿಲ್ಲ ಶಾಂತು. ಅಣ್ಣ ಶುಕ್ಲಾ ಸಾಹೇಬ್ರು ಬಂದವ್ರಣ್ಣ. ಮೇಲ್ ಕೂರ್ಸಿರೋ. ಸರಿ ಅಣ್ಣ. ಕರಪ್ಷನ್ ಅಂತೆ ಕರಪ್ಷನ್. ಕರಪ್ಟ್ ಆಗಿರೋದು ಜನ. ಏನ್ ನಿಮ್ಮ ಅಪ್ಪನ ಮನೆ ಆಸ್ತಿ ಮಾರ್ಬಿಟ್ಟು ಖರ್ಚು ಮಾಡ್ತೀಯಾ? ಬಿಡು ಪ್ರಸಾದಿ. ಅಲ್ವಾ ಶಂಕರು? ಕರೆಕ್ಟ್ ಶಾಂತು, ಕರೆಕ್ಟ್ ಆಗಿ ಹೇಳ್ದೆ ಇವನ್ಗೆ. ವರಿ ಮಾಡ್ಕೋಬೇಡ ಪ್ರಸಾದಿ. ಪ್ರಾಕ್ಸಿ ವೋಟ್ ಅನ್ನು ಕರೆಕ್ಟ್ ಮ್ಯಾನೇಜ್ ಮಾಡಿದ್ರೆ ಸಾಕು. ಈ ಸಲನೋ ಹೈ ಲೀಡಲ್ ಗೆಲ್ತೀಯ. ಸ್ಲಮ್ಗಳನ್ನ ಕರೆಕ್ಟಾಗಿ ಕವರ್ ಮಾಡ್ಕೋ ಶಂಕರು. ಶಾಂತು, ಭದ್ರಾವತಿ ಮಂಜ ಆ ಸ್ಲಮ್ ರಮೇಶ್ ಅಪ್ಪನ ಜೊತೆ ಎಲ್ಲ ಕಡೆ ಓಡಾಡ್ತಾವನಂತೆ. ಅದೇನು ಅಂತ ಸ್ವಲ್ಪ ಗಮನ ಕೊಡು. ರಮೇಶ್ ಅಪ್ಪನೇನಾದ್ರೂ ಮಂಜ ಎಲೆಕ್ಷನ್ ನಿಲ್ಲಿಸ್ಬಿಟ್ರೆ ವೋಟ್ ಡಿವೈಡ್ ಆಗ್ಬಿಡುತ್ತೆ. ಆಮೇಲೆ ನಮ್ಮ ಕತೆ ಅಷ್ಟೇ. ನಾಯಕ್ರೆ, ನಿಮ್ಮಿಂದ ನನಗೊಂದು ಫೇವರ್ ಆಗ್ಬೇಕಾಗಿತ್ತಲ್ಲ. ಶುಕ್ಲಾಜಿ, ನಾವು ಕರ್ನಾಟಕದಲ್ಲಿ ರಾಜಕೀಯ ಮಾಡ್ತಿರೋದೇ IT, BT, ಮೈನ್ಸು, ಬಿಲ್ಡರ್ಸ್ಗೆ ಅಂತ ಅಲ್ವಾ? ನಿಮಗೆ ವಿನಾಯಕ ಸ್ಲಮ್ ಗೊತ್ತಿರಬೇಕು. 5 ಎಕರೆ. ಅದರ ಒರಿಜಿನಲ್ ಓನರ್ ಜೊತೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀನಿ. ಲೀಗಲ್ ಆಸ್ಪೆಕ್ಟ್ಸ್ ಓಕೆ ಆಗಿದೆ. ನೀವು ಮನಸ್ಸು ಮಾಡಿದ್ರೆ ಖಾಲಿ ಮಾಡಿಸ್ಬೋದು. ಈ ಸ್ಲಮ್ಗಳನ್ನು ಖಾಲಿ ಮಾಡಿಸೋದು ಅಂದ್ರೆ ಸ್ವಲ್ಪ ತಲೆನೋವೆ. ಎಷ್ಟಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ? ಸ್ಕ್ವೇರ್ ಫೀಟ್ಗೆ 600. ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ತುಂಬಾ ಅಂದ್ರೆ 3,000. ಶುಕ್ಲಾಜಿ, ನನ್ನ ನೀನು ನಿನ್ನೆ ಕುಣಗಲ್ಲಿಂದ ಬೆಂಗಳೂರಿಗೆ ಬಂದೆ ಅಂತ ಅನ್ಕೊಂಡ್ರ? ಯು ಬಿ ಫೇರ್ ವಿತ್ ಮೀ, ಐ ವಿಲ್ ಬಿ ಫೇರ್ ವಿತ್ ಯು. ಅಲ್ಲೇನಿದೆ ಶಂಕರು? ಕಡಿಮೆ ಅಂದ್ರು 8,000. 170 ಕೋಟಿ ಪ್ರಾಜೆಕ್ಟ್. 70 ನಮಗೆ ಅಂತ ಇಟ್ಬಿಡಿ. ಎಲೆಕ್ಷನ್ಗೆ ಮುಂಚೆ 20 ಕೊಡಿ. ರಿಸಲ್ಟ್ ಬಂದ ಮೇಲೆ ಫಸ್ಟ್ ಡೀಲೇ ನಿಮ್ಮದು. ಡೀಲು ಡೀಲು ಡೀಲ್ ಮಾಸ್ಟ್ರು ಕಚ್ಚಡ ನನ್ನ ಮಗ. ಎಲ್ಲ ಡೀಲು ಅವನೇ ಮಾಡ್ತಾನೆ. ಬೆಂಗಳೂರು ಅವ್ರ ಅಪ್ಪಂದು ತೋರ್ಸ್ಬೇಕಿ ಸರ್. ಏನೇ ಆದ್ರೂ ಮಂಜಣ್ಣ, ಈ ಪ್ರಸಾದನ್ ಸೋಲ್ಸೋದು ಅಂದ್ರೆ. ಏ ರಮೇಶಪ್ಪ, ಎದ್ರುಕೋಬೇಡ ನೀನು. ನಿಂತ್ಕೋ ಅಷ್ಟೇ. ಈ ಸಾರಿ ಬ್ಯಾನರ್ ಕಟ್ಟೋಕು ಒದ್ದಾಡ್ಬೇಕು ಅವನು. ಹಂಗ್ ಮಾಡ್ತೀನಿ. ನಾವ್ ಗೆಲ್ಲಲ್ಲ, ಅವನ್ನ ಮನೆ ಕಳ್ಸೋಣ. ಏನ್ ಸುರೇ? ರಮೇಶಪ್ಪ ಹೆದರ್ಕೋಬಿಡಿ, ಅಣ್ಣ ಹೇಳಿದ್ಮೇಲೆ ಮುಗೀತು. ಬಲ ಬಂದಿಯಾ? ಎಲ್ಲಿದೀಯಾ? ಒಂದ್ ಕೆಲಸ ಮಾಡು, ಟ್ಯಾಕ್ಸಿಲಿ ಕೂತು ಡ್ರೈವರ್ಗೆ ಹೇಳು ಚರ್ಚ್ ಗೇಟ್ ಹತ್ರ ಫ್ಲೋರಾ ಫೌಂಟೇನ್ ಅಂತ. क्या हुआ?
ಬಾಲ ಈಗೇನಾಯ್ತು? ಸ್ಲಮ್ ನನ್ನ ಪಾರ್ವತವ ಬಾಲ ಮಕ್ಕಳ ತರ. ಏಯ್ ಇಲ್ಲಿ ನೋಡು, 1 ವರ್ಷ ಅನ್ನೋದು ಮುಂಬೈಗೆ ಏನೂ ಅಲ್ಲ. 6 ನಿಮಿಷ ಹೋದಂಗೆ ಹೋಯ್ತದೆ. ತಗೊಳ್ಳೋ, ತಿನ್ನೋ. ನೋಡು, ನೀ ಚೆನ್ನಾಗಿ ತಿನ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡು. ತಿನ್ನು ಬಲ. ನಾಳೆ ನಂಬಾರಲ್ಲೇ ನಿನ್ಗೆ ಬೌನ್ಸರ್ ಕೆಲಸ ಕೊಡಿಸ್ತೀನಪ್ಪ, ಸರಿನಾ? ತಿನ್ನು ಬಲ. ಬಾರಲ್ಲಿ ಚೌಕ್ರಿಗಳು ಕೈಗೆ 1 ಕಾಲ್ಗೆ 1. ಏನ್ ಚೌಕ್ರಿ? ಅಯ್ಯೋ ನಿಂದೊಳ್ಳೆ ಚೌಕ್ರಿ ಹುಡುಗಿರೋ. ಸರಿನಾ? ದೇಖೆ ಚಲ್. ಅರೆ ಚಲ್ ರೇ ಚಲ್. ನೋಡಿದ್ಯಲ್ಲ ಹುಡುಗಿರು ಏನು ಅಂತ ಕೇಳ್ತಿದ್ಯಲ್ಲ, ಇದು ಬರೀ ಸ್ಯಾಂಪಲ್. ಇದು ಪೂರಾ ನಮ್ದೇ ಅಡ್ಡ. ಹೊರಗಡೆ ಬಾರು ಅಂತ ಬೋರ್ಡು ಅಷ್ಟೇ. ಒಳಗಡೆ ಈ ಕಡೆ ಬಾ, ಈ ಕಡೆ ಒಳಗಡೆ ನಮ್ ಜಗತ್ತೇ ಐತೆ. ನೀನ್ ಯಾಕೆ ಬೆಂಗಳೂರು ಕಡೆ ಬರ್ತಾ ಇಲ್ಲ ಅಂತ ನನ್ಗೆ ಇವಾಗ ಗೊತ್ತಾಯ್ತು ಬಿಡಲು. ಹಿಂಗೆಲ್ಲ ಇದ್ರೆ ಎಲ್ಲಿ ಈಚೆಗೆ ಬರಕ್ ಮನ್ಸ್ ಬರ್ತದೆ ನಿಮಗೆ? ಬಾಂಬೆನಲ್ಲಿ ಕೆಲಸ ಒಂದ್ ಸಿಕ್ಕಿದ್ರೆ ಕೈಗೆ ಕಾಸು, ಬಾಯಿಗೆ ಬಿರಿಯಾನಿ. ಬಾಬಲ. ನಮಸ್ತೆ ಚಿಡಣ. ನಮಸ್ತೆ. ನಿನ್ನೆ ಹೇಳಿಲ್ಲ, ನಮ್ ದೋಸ್ತ್ ಬೆಂಗಳೂರು ಹುಡ್ಗ ಸ್ಲಮ್ ಬಾಲ. ಒಬ್ನೇ 4 ಜನನ ಕಂಟ್ರೋಲ್ ಮಾಡ್ತಾನೆ. ತಾಕತ್ ವಾಲ ಶೆಟಣ. कैसा है? ದಿನ 300 ರೂಪಾಯಿ. ಸರಿನಾ ರಜೋ? हाँ भैया. जाओ. जॉन. हाँ रजू. इधर देख कौन आया. बैंगलोर से आया है नया बाउंसर, मेरा दोस्त स्लम बाला. स्लम बाला, हम भी स्लम का लड़का हूँ. अरे बॉम्बे पूरा बड़ा स्लम है रे. बाला तुझे हिंदी आता है क्या? हिंदी थोड़ा थोड़ा. स्लम लोग नियत जना. ನೀನ್ ಬಾಂಬೆಗೆ ಬಂದ ತಕ್ಷಣ ಏನೋ ಶೋಕಿಗಳಿದು? ನನ್ನ ಮಗನೇ ದೂರದಲ್ಲಿ ಕುತ್ಕೊಂಡ್ರೆ ಯಾರು ಕೇಳಲ್ವಾ ನಿನ್ಗೆ? ಕನ್ನಡದವನಾಗಿ ಕನ್ನಡದ ಹುಡುಗಿನೇ ಗೋಳಿಕೊಂತೇನೋ? ಕೇಳಕ್ಕೆ ನಾನೇ ಅವನನ್ನ ಕೇಳಕ್ಕೆ? ನನ್ನ ಮಗನೇ ನಾಳೆಯಿಂದ ಬಂದು ದೂರದಲ್ಲೇ ಕುತ್ಕೊಂಡು ಎಲ್ಲ ಕೇಳ್ಬೇಕು. ಮೈ ಮುಟ್ಟೋದು, ತೀಟೆ ಮಾಡೋದು, ಏನನ್ನ ಮಾಡಿದ್ರೆ ಮಗನೇ ಕೈ ಕಾಲು 2 ಮೂಟೆ ಕಟ್ಟಿಬಿಡ್ತೀನಿ. अरुण भैया ले ले. थैंक यू भैया. ऋतिक, तू बोला था ना वो मसाज पार्लर पे गया था. अच्छा. पूरा बदन. ರಜು ಭಯ್ಯ, क्या हुआ? ನೀನಿನ್ನೂ ಹೊರಡ್ಲಿಲ್ಲ? ನನ್ ಬಿಟ್ ವ್ಯಾನ್ ಹೊರಟ್ಬಿಟ್ಟಿದೆ. ಎಲ್ಲಾರು ಹೋದ್ರು. ನೀನ್ ಯಾವಾಗ್ಲೂ ಹಿಂಗೆ ಮಾಡ್ಕೊತೀಯ. 7 ಗಂಟೆ, ನನ್ ಗಾಡಿನೂ ಇಲ್ಲ, ಯಾರನ್ನ ಕಳ್ಸೋದು? ಬಾಲ, ಇವಳನ್ನ ಅಲ್ಲಿವರೆಗೂ ಸ್ವಲ್ಪ ಬಿಟ್ಬಿಟ್ಟು ಬಂದ್ಬಿಡ. ये बार है रे, अकेला लड़की नहीं जाने का. ಒಂದು ಟ್ಯಾಕ್ಸಿ ಮಾಡಿ ಹತ್ತಿಸ್ಬಿಟ್ಟು ಬಂದ್ಬಿಡು. ಹೋಗೋ.
ನನ್ನ ಹೆಸರು ಬಾಲ. ನಿಮ್ಮ ಹೆಸರು ಹೇಳ್ರಿ. ಬಾಂಬೆನಲ್ಲಿ ಹೆಸರು ಕೇಳತ್ತಪ್ಪ. ಅಯ್ಯ, ನಾನು ಯಾವತ್ತು ಇನ್ನೊಬ್ಬರ ಜೊತೆ ಮಾತಾಡಿದ್ರೆ ಹಿಂಗೆ ನಡೆದಿದ್ದೇ ಇಲ್ಲ. ಹೆಸರು ಹೇಳ್ರಿ ಅಂದ್ರೆ ಏನ್ರಿ? ಹೆಸರೇನು? ಯಾವ ಊರು? ಬಾಂಬೆಗೆ ಬಂದು ಎಷ್ಟು ವರ್ಷ ಆಯ್ತು? ಕಡೇಲಿ ಬರ್ತೀಯಾ ನನ್ನ ಜೊತೆ ಅಲ್ವಾ? ಅಯ್ಯನೇ ಬುದ್ಧಿ ಇಷ್ಟೇ ತಾನೆ. ರೇ ಟ್ಯಾಕ್ಸಿ ರೇ 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 ಇರ್ರಿ, ಅವ್ನು ಬಿಡು ಅಂತ ಹೇಳವ್ನೆ. ರೇ 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 ಭಯ ಜೋಗೇಶ್ವರಿ. ರೇ ಅಮ್ಮ ತಾಯಿ ನಿಂತ್ಕೋ. ರೇ ಹೆಸರು ಕೇಳಿದ್ರೆ ಏನ್ರಿ ತಪ್ಪು? ನನ್ನ ಹೆಸರು ಮಲ್ಲಿಗೆ, ಊರು ಕುದುರೆಮುಖ. ಬಾಂಬೆಗೆ ಬಂದು 1 ವರ್ಷ ಆಯ್ತು. ಬರ್ತೀಯಾ ಅಂತ ನನ್ನನ್ನು ಕರಿಬೇಡ. ಬರಲ್ಲ. ಏನ? ನಾನು ಹಂಗೆಲ್ಲ ಕರಿಯಲ್ಲ. ನಾನಂತವನಲ್ಲ. ಚಲೋ ಭಯ. ಕರೀತಾರಂತೆ, ಕರೀತಾರೆ. ಹೋಗು ಹೋಗು, ಇವತ್ತಲ್ಲ ನಾಳೆ ನಾನು ಇಂಥವನು ಅಂತ ಗೊತ್ತಾಯ್ತದೆ. ಬಲ ಆವಾಗಿಂದ ಕರಿತಾ ಇದ್ದೀನಿ, ಬಾರೋ ಹತ್ರ. ಏನ ಬಲ, ಬಾಂಬೆಗೆ ಬಂದ್ಮೇಲೆ ನಾ ಸ್ವಲ್ಪ ಬೆಳಗಾಗಿದ್ದೀನಿ ಅನ್ನಿಸ್ತಿಲ್ವಾ? ಹೌದು, ತುಂಬಾ ಬೆಳಗಾಗಿದ್ಯಾ. ಮರ್ತೇ ಹೋಗಿದ್ದೆ. ಹೆಂಗ್ ಬೆಳಗಾದೆ? ಬಲ ಹೇಳ್ತೀನಿ ಕೇಳು. ಬಾಂಬೆನಲ್ಲಿ ಗಾಳಿಲೇ ನೋಡ್ಕೊಂಡು ಹಾರಾಡ್ತವೆ. ಅವನ್ನೆಲ್ಲ ಇಟ್ಕೊಂಡ್ಬಿಟ್ರೆ ಇವೆಲ್ಲ ಸಿಗ್ತವೆ. ಇವೆಲ್ಲ ಹಚ್ಕೊಂಡ್ಬಿಟ್ರೆ ಬೆಳ್ಳಗಾಗ್ಬಿಡ್ಬೋದು. ಇವಾಗ ನೀನ್ ಬಂದಿದ್ಯಲ್ವಾ, ನಿನ್ನೂ ಬೆಳಗ್ ಮಾಡ್ಬಿಡ್ತೀನಿ ನೋಡು. ಏಯ್ ನಂಗ್ ಬೇಡಪ್ಪ, ನೀನೇ ಹಚ್ಕೊಂಡು ನೀನೇ ಬೆಳಗಾಗ್ಬಿಡು. ಬೇಡ ಅಂದ್ರೆ ಬಿಡು. ಅವನ್ ಫೋನ್ ಮಾತಾಡ. ಅವ ಹಲೋ, ನಾನ್ ಕಣೋ ಮಣಿ. ಏಯ್ ಇನ್ನು ಯಾಕೆ ಇಟ್ಕೊಂಡಿದ್ದೆ ಫೋನ್? ಕೊಡ ಅವನ್ ಕೈಯಲ್ಲಿ. ತಗೊಳವ. ಅವ್ವ ಹುಷಾರಾಗಿದ್ಯವ? ನಂಗೆ ದಿನ ನಿಂದೇ ಜ್ಞಾನ ಕಣಪ್ಪ. ಆಸ್ಪತ್ರೆಗೆ ಹೋಗಿದ್ದ, ಔಷಧಿ ತಗೊಂಡವ? ಅಯ್ಯೋ, ಔಷಧಿ ಮನೆ ಹಾಳಾಗೋಯ್ತು ಕಣಪ್ಪ. ನೀನು ಬಂದ್ರೆ ಎಲ್ಲ ಸರಿ ಹೋಯ್ತದೆ. ಅಳ್ಬೇಡ ಕಣವ. ಇನ್ಮೇಲೆ ಯಾವತ್ತೂ ನಾನು ನಿನ್ ಬಿಟ್ಟು ಬರೋ ಕೆಲಸ ಮಾಡಲ್ಲ ಕಣವ. ಆಯ್ತು, ಆ ಸಾಬು ಕೊಡು. ಹೇಳವ. ನನ್ ಮಗಿನ್ ಚೆನ್ನಾಗಿ ನೋಡ್ಕೊಳೋ. ಲೇ ಬೇವರ್ಸಿ, ನನ್ ಮಗ ಅಲ್ಲೂ ಗಲಾಟೆ ಮಾಡ್ಕೊಳಕ್ ಬಿಡ್ಬೇಡ ಕಣಪ್ಪ. ಬಾಲ, ಇದೇ ಶಾರುಖ್ ಖಾನ್ ಮನೆ. ಒಂದ್ಸತಿ ಹೋಗಣ್ವಾ? ಶಾರುಖ್ ಖಾನ್ ವಿಷಯ ಬಿಟ್ಟಾಕು, ನಮ್ ವಿಷಯ ಏನಾದ್ರು ಮಾತಾಡು. ನಮ್ ವಿಷಯನಾ? ನೀನಾವತ್ತು ನಂಗ್ ಟ್ಯಾಕ್ಸಿ ಹತ್ಸೋಕ್ ಬಂದಾಗ ಹೇಗನ್ಸಿತ್ತು ಗೊತ್ತಾ? ಹೆಂಗನ್ಸಿತ್ತು? ದೊಡ್ಡ ಟಪೋರಿ ಅನ್ಸಿತ್ತು. ಹೌದಾ? ಈಗ ಅದನ್ ಬಾಯ್ಬಿಟ್ ಬೇರೆ ಹೇಳ್ಬೇಕಾ? ಹಂಗೆ ಹೇಳಿದ್ರೇನೆ ನನಗೆ ಗೊತ್ತಾಗೋದು. ತುಂಬಾ ತುಂಬಾ ಒಳ್ಳೆಯವನು ನನ್ ಹುಡುಗ ಅನಿಸ್ತಿದೆ ನಂಗೆ. ಈ ತರ ಯಾವ ಹುಡುಗಿನೂ ಮಾತಾಡ್ಸೇ ಇರ್ಲಿಲ್ಲ. ಹೌದಾ? ನನ್ಗಿವಾಗ ಏನ್ ಅನಿಸ್ತಿದೆ ಗೊತ್ತಾ ಬಾಲ? ಏನ್ ಅನಿಸ್ತಾ ಇದೆ? ಮದ್ವೆ ವಯಸ್ಸಿಗೆ ಬಂದಿರೋ ನಮ್ ಬಾಲನ್ನ ಯಾವ ಹುಡುಗಿರು ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂತಾನೆ ಪೊಲೀಸ್ನವರು ನಿನ್ನ ಬಾಂಬೆ ಕಳ್ಸಿದ್ರು ಅನ್ಸುತ್ತೆ. ಎಂತ ಮಾತಾಡಿದೆ ನೋಡಿ ನೀನು. ಏನಾಯ್ತು ಪ್ರಸಾದಿ? ಆ ರಮೇಶಪ್ಪ ಎಲೆಕ್ಷನ್ ನಿಲ್ತಿದ್ದಾನೆ, ಏನಾಯ್ತು ಅಂತ ಬೇರೆ ಕೇಳ್ತಿದೀಯ? ರಮೇಶಪ್ಪ ನೀನ್ ವಿರುದ್ಧ ಹೋಗಲ್ಲ ಅಂತಿದ್ದ? ಆ ಭದ್ರಾವತಿ ಮಂಜ ಜಾಕ್ ಕೊಟ್ಟಿದ್ದಾನೆ. ನಾನು ಅವತ್ತೇ ನೀನು ಬಡ್ಕೊಂಡೆ, ಕೇಬಲ್ ಬಿಸ್ನೆಸ್ ಅವನು ಒಬ್ಬನಿಗೆ ಒಪ್ಪಿಸ್ಬೇಡ ಅಂತ. ನಾನು ಮಾತು ಕೇಳ್ದ? ಈಗ ಚೆನ್ನಾಗಿ ದುಡ್ಡು ಮಾಡ್ಬಿಟ್ಟ, ಕೊಬ್ಬಿಟ್ಟಿದ್ದಾನೆ. ದೇವನಹಳ್ಳಿ ಡೀಲಲ್ಲಿ ಅವ್ನು ಸರಿಯಾಗಿ ಸಿಕ್ಕಿಲ್ಲ ಅಂತ ಉರಿ. ಒಂದ್ ಕೆಲಸ ಮಾಡೋಣ ಪ್ರಸಾದಿ, ನಿನಗೆ ಚೆನ್ನಾಗಿ ನೋಡ್ಕೋತೀವಿ ಅಂತ ನಮ್ಮ ಶಂಕರ್ ಕೈಯಿಂದ ಒಂದು ಫೋನ್ ಮಾಡ್ಸೋಣ. ಒಪ್ಕೋತಾನೆ ನೋಡು. ಎಲೆಕ್ಷನ್ ಮುಗಿಯೋವರೆಗೂ ನೀನು ಸ್ವಲ್ಪ ಟಾಲರೇಟ್ ಮಾಡ್ಕೋ. ಆಮೇಲೆ ಅವನ್ನ ಎಲ್ಲಿ ತುಳಿಬೇಕೋ ಅಲ್ಲಿ ತುಳಿಯೋಣ. ಶಂಕರು. ಪೊಲೀಸರ ಕಾಟ ಜಾಸ್ತಿ ಆಗ್ಬಿಡ್ತಾಣ ಜಯನಗರದಲ್ಲಿ. ಫೋನ್ ಯಾರು? ಶಂಕರ್ ಅಂತೆ. ಹಲೋ ಮಂಜಾ, ನಾನು ಶಂಕರಣ್ಣ. ಓಹೋ, ಹೆಂಗಿದೆಯಾ? ಏನ್ ಶಂಕರ, ಬೆಳಗ್ಗೆ ನಾನ್ ನೆನಪಾಗ್ಬಿಟ್ಟಿದ್ದೀನಿ.
ಹೆಂಗ್ ನಡೀತಾ ಇದೆ ಎಲ್ಲ? ಮಂಜ ಎಲ್ಲ ಚೆನ್ನಾಗಿದೆ. ನೀನು ಸ್ವಲ್ಪ ಗರಂ ಆಗಿದೆಯಾ ಅಂತ ನ್ಯೂಸು. ನೀನು ಮನಸ್ಸಲ್ಲಿ ಏನಿದೆ ಅಂತ ಹೇಳಪ್ಪ. ದೊಡ್ಡವ್ರಿಗೆ ಹೇಳಿ ನಾನು ಸರಿ ಮಾಡಿಸ್ತೀನಿ. ಏನ್ ಸರಿ ಮಾಡ್ತಾನಂತ ನಿನ್ ದೊಡ್ಡವನು? ದುಡ್ಡು ಕೊಟ್ಟು ನನ್ನ ಕೊಂಡ್ಕೋತಾನಂತ? ಜೊತೆಗಿದ್ದವ್ ನೀನು ಸ್ವಲ್ಪ ನೀಯತ್ ತೋರಿಸ್ಬೇಕು ಮಂಜ. ಏಯ್ ಶಂಕರ, ಯಾರಿಗ್ ನೀಯತ್ತು? ಅದೆಲ್ಲ ನನ್ನ ಹತ್ರ ಬೇಡ. ನೀಯತ್ತಲ್ಲೇ ಇರೋನು ನಾನು. ನೀಯತ್ತೆ ಗೊತ್ತಿಲ್ದಿರೋನು ಆ ನಿಮ್ಮ ಪ್ರಸಾದ್ ನಾಯಕ. ಜನಗಳನ್ನ ಹೆಂಗ್ ಬೇಕೋ ಹಂಗ್ ಉಪಯೋಗಿಸ್ಕೊಂಡು ಆಮೇಲೆ ಊಟದೆಲ್ಲ ಎಸ್ದಂಗೆ ಎಸಿತಾನ ನಿಮ್ ನಾಯಕ. ನನಗೆ ಹೇಳ್ತೇನೋ ನಿಯತ್ತಿನ ಬಗ್ಗೆ? ನನಗೆ? ಏಯ್ ಶಂಕರ, ಈಗ ನಾನು ಹೇಳೋದನ್ನ ಕೇಳಿಸ್ಕೊ. ಈ ಸಾರಿ ರಮೇಶನ್ನ ನಿಲ್ಸಿ ನಿಮ್ಗೆ ಠೇವಣಿ ಬರ್ದಂಗ್ ಮಾಡ್ತೀನಿ. ಟೇಬಲ್ ಹಾಕಕ್ಕೂ ಹುಡುಗರಿರಲ್ಲ ನಿಮ್ಗೆ. ನೋಡ್ತಾ ಇರಿ, ಈ ಮಂಜನ್ ಕಿಮ್ಮತ್ ಏನು ಅಂತ ತೋರಿಸ್ತೀನಿ. ಏಯ್, ಈ ಎಲೆಕ್ಷನ್ ಒಂದು ಮುಗಿಲೋ ನಾನ್ ಕೂತಿದ್ರೆ ನಿಮ್ಮ ಪ್ರಸಾದ್ ನಾಯಕ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ನಾನು ಮುಂದೆ ನಿಂತ್ಕೋಬೇಕು. ಹಂಗ್ ಮಾಡ್ತೀನಿ, ನೋಡ್ತಿರೋ. ಇನ್ನು ಸುಮ್ಮನಿದ್ರೆ ಕೆಲಸ ಕೆಟ್ಟೋಗುತ್ತೆ. ನಾವೇ ಬೆಳೆಸಿದ್ದು, ಏನು ಮಾಡೋಕ್ಕಾಗಲ್ಲ. ದಾರಿ ಕಾಣಿಸೋಣ. ಹುಡುಗನ್ ರೆಡಿ ಮಾಡು. ನಮ್ಮಪ್ಪ ಗಣಿಲ್ ಕೆಲಸ ಮಾಡ್ತಿದ್ರು. ನಮ್ಮಪ್ಪ ಅಂದ್ರೆ ನಂಗೆ ಪ್ರಾಣ. ಅವ್ರು ಯಾವಾಗಲೂ ಏನು ಹೇಳ್ತಿದ್ರು ಗೊತ್ತಾ? ಏನೇ ಕಷ್ಟ ಬಂದರೂ ಚಾಮುಂಡವ್ವ 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 ಅಂತ 3 ಸಾರಿ ಹೇಳು, ನಿನ್ ಎಲ್ಲ ದುಃಖನೂ ಪರಿಹಾರ ಆಗುತ್ತೆ ಅಂತ. ಅಂಥ ಅಪ್ಪ ನಂಗೆ 11 ವರ್ಷ ಆಗಿದ್ದಾಗ ಸಾಲ ತೀರ್ಸಕ್ಕಾಗದೆ ನಮ್ಮಮ್ಮಂಗೂ ನನಗೂ ವಿಷ ಕುಡಿಸಿ ಅವನು ವಿಷ ಕುಡ್ದಿದ್ದ. ಬೆಳಗ್ಗೆ ಎದ್ದಾಗ ಅವರಿಬ್ರು ಸತ್ತೋಗಿದ್ರು. ನಾನು ಬದುಕಿದ್ದೆ. ಆಮೇಲೆ ಗೊತ್ತಿರೋರ್ ಮನೆಗಳಲ್ಲಿ ಬೆಳೆದೆ. PUCನೂ ಮಾಡಿದೆ. ಬಾಲ, ಹೆಣ್ಮಕ್ಳು ಅಂದರೆ ಎಲ್ರಿಗೂ ಹೊರೆನೇ ಅಲ್ವಾ? ಅದಕ್ಕೆ ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದೆ. ನಂಗೆ ಚಿಕ್ಕ ವಯಸ್ಸಿಂದಲೂ ಹಾಡೋದು ಕುಣಿಯೋದು ಅಂದರೆ ತುಂಬ ಇಷ್ಟ ಆಯಿತು. ಆದರೆ ಅದು ಈಗ ಉಪಯೋಗಕ್ಕೆ ಬಂತು. ಹೊರಡೋಣವಾ? ಗುರು, ಇದೇ ಸ್ಪಾಟು. ಕರೆಕ್ಟ್ ಟೈಮು. ಎಷ್ಟು ದಿನ ಕಾದಿದ್ದಕ್ಕೆ ಇವತ್ತು ಮುಹೂರ್ತ ಕೂಡ ಬಂದಿದೆ. ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು ಅನಿಲ. ನನ್ನ ಜೊತೆ ಹುಡುಗರು ಸುತ್ತ ಕವರ್ ಆಗಿದ್ದಾರೆ. ಯಾವಾಗ ಅಟ್ಯಾಕ್ ಮಾಡಬೇಕು ಅಂತ ಸಿಗ್ನಲ್ ನಾನು ಕೊಡ್ತೀನಿ. ಅನಿಲ, ಕೆಲಸ ಮುಗಿಸ್ಲೇಬೇಕು. ಮತ್ತೆ ಇಂಥ ಚಾನ್ಸ್ ನಮಗೆ ಸಿಗೋಲ್ಲ. ನೀವೇನು ವರಿ ಮಾಡ್ಕೊಬೇಡಿ ಗುರು, ಕೆಲಸ ಆದಂಗಿಂತ ತಿಳ್ಕೊಳ್ಳಿ. ಲವ್ ಮಗ, ಈ ಮಂಜ ಬೆಳಗ್ಗೆನೆ ಹುಡುಗಿ ಮನೆಗೆ ಯಾಕೆ ಬಂದವನೇ? ಗುಗ್ಗು, ಈ ಬಾಸ್ಗಳು ದಿಗ್ಲು ನನ್ನ ಮಕ್ಕಳು. ರಾತ್ರಿ ಹೊತ್ತಲ್ಲಿ ಯಾರು ಲಾಂಗ್ ಬೀಸ್ತಾರೋ, ಯಾರು ಗುಂಡಾರಿಸ್ತಾರೋ ಅಂತ ಭಯ. ಅದಕ್ಕೆ ತಿಂಡಿ ತಿನ್ನೋ ಹೊತ್ತಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಜೋರ ನಗಬೇಡ್ರೋ. ಇವತ್ತು ನಮ್ಮ ಮಂಜಣ್ಣ ಎಲ್ಲ ನೆಮ್ಮದಿಯ ಮುಗಿಸ್ಕೊಂಡು ಬರ್ಲಿ. ಸೂರಿ, ಗಾಡಿ ತೆಗೆ. ಅನಿಲ, ಅವನು ಹೊರಟ. ಗನ್ಲಾಕ್ ಓಪನ್ ಮಾಡ್ಕೊ. ಏನ್ ಮಾಡ್ತಾ ಇದೀಯೋ?
ಪಾಸ್ ಆಗ್ತಾ ಇದ್ದಾನಲ್ಲ, ಗಾಡಿಗೆ ಪಾಸ್ ಆಗ್ಬಿಟ್ರೆ ಬಚಾವ್ ಆಗ್ಬಿಡ್ತಾನೆ. ಗಾಡಿನ ಸ್ಟಾರ್ಟ್ ಆಗ್ತಿಲ್ಲ ಗುರು. ನಾನೇನ್ ಮಾಡ್ಲಿ ಗುರು, ಗಾಡಿ ಕೈ ಕೊಡ್ತು. ಹುಳ ನನ್ನ ಮಕ್ಕಳು. ಹಾ, ಬಾಲಾ, ಏನು ನಿಂದ್ ಯಾವ ಜಾತಿ? ಜಾತಿನ ನಂಗೆ ಗೊತ್ತಿಲ್ಲ. ಹೌದು, ಯಾಕೆ? ಸುಮ್ಮನೆ ಕೇಳ್ದೆ. ನಾನು ಯಾವತ್ತೂ ನಮ್ಮ ಪಾರ್ವತವನ್ ಕೇಳಲಿಲ್ಲ. ಹಾ, 3ನೇ ಕ್ಲಾಸಲ್ಲಿ ಓದೋವಾಗ ಯಾರೋ ಕೇಳಿದ್ರು ಅಂತ ಕೇಳಿದೆ. ಹುಟ್ಟಿದಾಗ್ಲೇ ಅಪ್ಪ ಅವನ್ ತಿನ್ಕೊಂಡಿದ್ ಬೇವರ್ಸಿ ನೀನು ಜಾತಿ ಕಟ್ಕೊಂಡು ಏನಾಗಬೇಕು ಅಂತ ಹೇಗೆ ಬಿಟ್ಲು? ಸರಿ ಬಿಡು, ನಿಮ್ ಪಾರ್ವತ ಒಂದ್ ಯಾವ ಜಾತಿ? ಅದು ಗೊತ್ತಿಲ್ಲ. ಹಾ, ಆದ್ರೆ ಅವಳು ಈ ಸೋಮವಾರ, ಗುರುವಾರ, ಶನಿವಾರ ಮಾಂಸ ತಿನ್ನಲ್ಲ. ನಾನ್ ತಿಂದ್ರು ಬಾಯಿ ಬಂದಂಗೆಲ್ಲ ಬೈದಾಕ್ಬಿಡ್ತಾಳೆ. ಹಂಗಾದ್ರೆ ಅವಳು ಯಾವ ಜಾತಿ ಅಂತೀಯ? ಬಾಲ, ನಿನಗ್ ಜಾತಿ ಇದ್ರೇನು ಅಂತಾನೆ ಗೊತ್ತಿಲ್ಲ ಬಿಡು. ಒಳ್ಳೆ ಜಾತಿ ಸವಾಸ ಆಯ್ತಲ್ಲ ನಿಂದು. ಹೌದು, ಇದೆಲ್ಲ ನನ್ಗೆ ಯಾಕೆ ಕೇಳ್ತಾ ಇದ್ಯಾ? ನೋಡು, ನೀನ್ ಕಳ್ಳ ಆಗಿರೋ, ರೌಡಿ ಆಗಿರೋ, ಕೇಬಲ್ ಆಪರೇಟರ್ ಆಗಿರೋ, ಇಲ್ಲ ಸ್ಲಮ್ ಬಾಲಾನೇ ಆಗಿರೋ, ಈ ಮದ್ವೆ ವಿಷಯ ಎಲ್ಲ ಬರುತ್ತಲ್ಲ, ಅವಾಗ ಈ ಅವ್ವಂದ್ರೆಲ್ಲ ಕೇಳೋದು ಒಂದೇ, ಹುಡುಗಿ ಜಾತಿ ಯಾವ್ದು ಅಂತ. ಅದಕ್ಕೆ ಕೇಳ್ದೆ. ಹೌದು, ಇಷ್ಟೆಲ್ಲ ಕೇಳ್ತೀಯಲ್ಲ, ನಿಂದ್ಯಾವ ಜಾತಿ? ಹಯ್ಯ, ನಿನ್ಗೆ ಜಾತಿ ಇಲ್ಲ ಅಂದ್ಮೇಲೆ ನನ್ ಜಾತಿನ ಕಟ್ಕೊಂಡು ನೀನೇನ್ ಮಾಡ್ತೀಯಾ? ಅದು ಸರಿ ಅನ್ನು. ದೊಡ್ಡ ಬೋಟ್ ನೋಡ್ಬೇಕು ಅಂತಿದ್ಯಲ್ಲ, ಅಲ್ಲಿ ನೋಡ್ ಬರ್ತಾನೆ. 5 ವರ್ಷದಿಂದ ಎಂತ ಹುಡುಗರನ್ನು ಸಾಕಿದಾನೆ ಅಂತ ನೋಡು. ಕೈಯಲ್ಲಿ ಹೊಡಿ ಅಂತ ಹೇಳಲಿಲ್ಲ, ಮಚ್ಚತ್ತೋಕ್ ಹೇಳಲಿಲ್ಲ, ಶೂಟ್ ಮಾಡೋದಕ್ಕೂ ಧೈರ್ಯ ಇಲ್ಲ ಅಂತಂದ್ರೆ ನಾನೇ ಶೂಟ್ ಮಾಡ್ತೀನಿ ಅಂದ್ರೆ ಇವನು ಬೇಡ, ನನ್ನ ಹೆಸರು ಹೊರಗೆ ಬಂದ್ಬಿಡುತ್ತೆ ಅಂತಾನೆ. ನಾನು ಏನ್ ಮಾಡ್ಲಿ ಹೇಳು? ತಲೆ ಕೆಟ್ಟೋಗಿದೆ ಶಾಂತು ನನಗೆ. ಸರಿಯಾಗಿ ನಿದ್ದೆ ಮಾಡಿ 25 ದಿವಸ ಆಯ್ತು. ತಗೋ ದಮ್ಮುಡಿ. ಪ್ರಸಾದಿ, ಒಬ್ಬನ್ ಮುಗಿಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಕಣ. ಅದರಲ್ಲೂ ಆ ಮಂಜಿನ ಲೆವೆಲ್ ಹೋದವನ್ ಮುಗಿಸೋದು ಅಂದ್ರೆ ತುಂಬಾ ಕಷ್ಟನೇ. ಅಕಸ್ಮಾತ್ ಕೈ ಹಾಕಿ ಹೆಚ್ಚು ಕಮ್ಮಿ ಆದ್ರೆ ಅನ್ನೋ ಭಯ ಎಂತವನ್ಗೂ ಇದ್ದೇ ಇರುತ್ತೆ ಕಣ. ಸರಿನಪ್ಪ, ಹಂಗಾರೆ ಏನು ಮಾಡು ಅಂತೀರಿ? ಎಲೆಕ್ಷನ್ಗೆ ಎಳ್ಳು ನೀರು ಬಿಟ್ಬಿಡ್ಲಾ? ಕೋಪ ಮಾಡ್ಕೋಬೇಡ ಕಣ. ಒಂದ್ ಮಾತು ಹೇಳ್ತೀನಿ ಕೇಳು. ಇಂಥ ಕೆಲ್ಸಕ್ಕೆಲ್ಲ ಹೊಸ ಕೈ ಬೇಕು. ಈ ಬಡ್ಡಿಂಗ್ ರೌಡಿಗಳಿದಾರಲ್ಲ, ಅವರಲ್ಲಿ ಯಾರಾದ್ರೂ ಒಬ್ಬನ ಹುಡುಕಿ ನಮ್ಮ ಕೆಲಸ ಮುಗಿಸ್ಕೋಬೇಕು. ಅವರೆಲ್ಲ ಈ ಮಂಜಿನ ಮೇಜ್ ಗೆದ್ರವ್ರಲ್ಲ. ಅಂಥವ್ರು ಯಾರು ನನ್ನ ಕಣ್ಣಿಗೆ ಬಿದ್ದಿಲ್ಲ ಶಾಂತು. ಒಬ್ಬ ಇದ್ದಾನೆ, ಸ್ಲಮ್ ಹುಡುಗ. ಗ್ರೂಪ್ ನಮ್ದೇ ಇರಲಿ, ಅವನ ಕೈಲಿ ಟ್ರಿಗರ್ ಪ್ರೆಸ್ ಮಾಡಿಸ್ಬೋದು. ಹೌದಾ? ಯಾರ ಹುಡುಗ? ಯಾವ ಏರಿಯಾ? ವಿನಾಯಕ ಸ್ಲಮ್ನವನು. ತುಂಬಾ ಕದರಿರೋ ಹುಡುಗ. ಅವನ ನಾನೇ ಗಡಿಪಾರ್ ಮಾಡಿದ್ದೀನಿ. ನನ್ನ ಕಣ್ಣು ಅಳ್ತೇನೆಲ್ಲ ಇದ್ದಾನೆ. ಆದಷ್ಟು ಬೇಗ ನಿಂಗೆ ಟಚ್ ಮಾಡಿಸ್ತೀನಿ. ಈಗ ಎಲ್ಲಿದಾನವನು? ಮುಂಬೈನಲ್ಲಿ. ರಜಾಕರ ಹುಡುಗನ ಜೊತೆ. ಬಾಲ, ನಂಗೆ ಬಾರಲ್ಲಿ ಕೆಲಸ ಮಾಡಕ್ಕೆ ಇಷ್ಟನೇ ಆಗ್ತಿಲ್ಲ ಕಣೋ. ಯಾಕೋ? ನಾನಿದ್ದೀನಲ್ಲ, ಏನೇನೋ ಯೋಚನೆ ಮಾಡ್ಬೇಡ, ಸುಮ್ಮನೆ. ಅದಲ್ಲ ಬಾಲ, ಆ ಬಾರು, ಆ ಹುಡುಗರು, ಆ ಕುಡ್ತಾ, ಡ್ಯಾನ್ಸು, ನನ್ನ ತಿನ್ನೋ ಹಾಗೆ ನೋಡೋದು ಬೇಡ. ನಂಗದೆಲ್ಲ ಇಷ್ಟ ಆಗ್ತಿಲ್ಲ ಬಾಲ. ಪುಟ್ಟ, ಸ್ವಲ್ಪ ದಿನ ತಡ್ಕೋ, ಸ್ವಲ್ಪ ದಿನ ಅಷ್ಟೇ.
ಎಲ್ಲ ಸರಿ ಹೋಗುತ್ತೆ.